ಕೊಟ್ಟೂರು ತಾಲೂಕು ದಂಡಾಧಿಕಾರಿ ತಿಂಗಳ ಸಂಬಳ ಉಳ್ಕೊಳ್ಳೋಕೆ ಬಂಗಲೆ ಓಡಾಡೋಕೆ ಸರ್ಕಾರಿ ಕಾರು ಇಷ್ಟೆಲ್ಲ ಸರ್ಕಾರದ ಸೌಲಭ್ಯ ಸಿಕ್ಕರೂ ಆ ತಹಶೀಲ್ದಾರ್ಗೆ ಹಣದ ಆಸೆನೇ ತೀರಲ್ಲ ಅನ್ಸುತ್ತೆ. ಯಾಕಂದ್ರೆ ಆತ ಸರ್ಕಾರಿ ಜಮೀನಿನ ಗ್ರಾವೆಲ್ ಅನ್ನೇ ನುಂಗಿ ನೀರು ಕುಡಿಯುವ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಹಾಗಾದ್ರೆ ಆ ಧನದಾಹದ ಅಧಿಕಾರಿ ಯಾರು? ಅಷ್ಟಕ್ಕೂ ಈ ಘಟನೆ ನಡೆದಿದ್ದು ಎಲ್ಲಂತೀರಾ? ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸರ್ಕಾರಿ ಜಮೀನಿನಲ್ಲೇ ಅಕ್ರಮ ಗ್ರಾವೆಲ್ ಮಾಫಿಯಾ. ಅಕ್ರಮ ಗ್ರಾವೆಲ್ ದಂಧೆಗೆ ಕೊಟ್ಟೂರು ತಹಶೀಲ್ದಾರ್ ಸಾಥ್. ಹೌದು, ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಚಿರಬಿ ಗ್ರಾಮದಲ್ಲಿ ಹಾಡ ಹಗಲೇ ಅಕ್ರಮ ಗ್ರಾವೆಲ್ ದಂಧೆ ತಲೆ ಎತ್ತಿದೆ. ಈಗಾಗಲೇ ಹಲವು ಬಾರಿ ತಹಶೀಲ್ದಾರ್ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ. ಹಣದ ಆಸೆಗಾಗಿ ಕೊಟ್ಟೂರು ತಹಶೀಲ್ದಾರ್ ಅಮರೇಶ್ ಗುತ್ತಿಗೆದಾರರ ಜೊತೆ ಶಾಮೀಲಾಗಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಇಲ್ಲಿ 12ನೇ ತಾರೀಕು ಗ್ರವಲ್ ಹೊಡೆದಾರಂತ ಹೇಳಿ ಮಾನ್ಯ ತಹಸೀಲ್ದಾರ್ ಅಮರೇಶ್ ಅವರಿಗೆ ಫೋನ್ ಕರೆ ಮಾಡಿದ್ವಿ. ತಾವು ಯಾವುದೇ ರೀತಿ ನಮಗೆ ಸ್ಪಂದಿಸಲಿಲ್ಲ. ಆಮೇಲೆ ವಿಲೇಜ್ ಅಕೌಂಟ್ರಿಗೆ ಮಾಡಿದ್ವಿ. ವಿಲೇಜ್ ಅಕೌಂಟ್ರ್ ಬಂದು ಸ್ಪಾಟ್ ನೋಡ್ಕೊಂಡು ಇಲ್ಲ ರಾಜಣ್ಣ ಹೊಡಿತಾ ಇದ್ದಾನಿದ್ನ, ನೀವು ರಾಜಣ್ಣನ ಕೇಳ್ಕೊಳ್ರಿ ಅಂತ ಅವರು ನಮಗೆ ಉಡಾಪಿ ಉತ್ತರ ಕೊಟ್ಟರು. ಹಂಗಾಗಿ ಮತ್ತೆ ತಿರ್ಗಿ ಫೋನ್ ಮಾಡಿದಾಗ ಫೋನ್ ಫಿಟ್ ಮಾಡಲಿಲ್ಲ. ತಹಸೀಲ್ದಾರ್ ಸಾಹೇಬರು ಅವ್ರಿಗೆ ಫೋನ್ ಎತ್ತಬೇಡ ಅಂತ ಹೇಳಿದರು ಅಂತ ನಮಗೆ ಅವರು ತಿರುಗಿ ದಿನ ಫೋನ್ ಮಾಡಿದಾಗ ಹೇಳಿದರು. ಹಂಗಾಗಿ ಇದು ತಹಸೀಲ್ದಾರ್ಗೂ ನಾರ್ಕಟ್ಟಿ ರಾಜಪ್ಪಗೂ ಇದು ಭಾಳ ದಿನ ಸತ್ತು ಸಂಬಂಧ. ಈ ತಹಸೀಲ್ದಾರ್ ಬಂದಾಗಿಲಿಂದಲೂ ಈ 32 ಎಕರೆ ಜಮೀನಾಗ ಇಲ್ಲೆಲ್ಲ ಏನು ಮಣ್ಣು ಕಲ್ಲು ಏನು ಉಳಿದಿಲ್ಲ, ಎಲ್ಲ ಮಾರಾಟ ನಡೆದ್ಬಿಟ್ಟತ್ತು. ಸರ್ವೆ ನಂಬರ್ 878/3 ಸರ್ಕಾರಿ ಜಮೀನಲ್ಲಿ ಗ್ರಾಮ ಪಂಚಾಯಿತಿಯ ವತಿಯಿಂದ ಘನತ್ಯಾಜ್ಯ ಘಟಕ ನಿರ್ಮಾಣ ಮಾಡಲಾಗಿದೆ. ಇದರ ಪಕ್ಕದಲ್ಲೇ ಗುತ್ತಿಗೆದಾರ ರಾಜೇಂದ್ರ ಪ್ರಸಾದ್ ಗ್ರಾವೆಲ್ ಅಗೆದು ಸಾಗಾಟವನ್ನು ಮಾಡ್ತಾ ಇದ್ದಾರೆ. ಲಂಚದಾಸಿಗೆ ತಹಶೀಲ್ದಾರ್ ಅಮರೇಶ್ ಕೂಡ ಕೈಜೋಡಿಸಿದ್ದಾರೆ. ಇತ್ತ ಗ್ರಾಮ ಲೆಕ್ಕಾಧಿಕಾರಿ ಕಾವೇರಿ ಮತ್ತು ಗ್ರಾಮ ಸಹಾಯಕ ಬಿ ವೆಂಕಟೇಶ್ ಕೂಡ ಶಾಮೀಲು ಆಗಿದ್ದಾರೆ ಎನ್ನಲಾಗ್ತಾ ಇದೆ. ಯಾವಾಗ ಸ್ಥಳೀಯರು ಸಿಡಿದಿದ್ರೋ ನಮ್ಮ ಬಂಡವಾಳ ಬಯಲಾಗುತ್ತೆ ಅಂತೇಳಿ ಕಿರಾತಕರು ರಾತ್ರೋರಾತ್ರಿ ಬೆಂಕಿ ರಾಮಪ್ಪನ ಲೇಔಟ್ನಲ್ಲಿ ಗ್ರಾವೆಲ್ ಹರಡಿದ್ದಾರೆ. ಏನ್ ಹೇಳ್ರಿ, ಇಲ್ಲಿ ಸರ್ಕಾರಿ ಜಮೀನು 32 ಎಕರೆ ಇದು ಐತಿರಿ. ಇಲ್ಲಿಂದ ಅಕ್ರಮ ಗಣಿಗಾರಿಕೆ, ಮಣ್ಣು ಏರೋದು, ಕಲ್ಲು ಏರೋದು, ಇದನ್ನೆಲ್ಲ ಮಾಡ್ತಿದ್ದಾರೆ. ಇದಕ್ಕೆ ಮಾನ್ಯ ಇದಕ್ಕೆಲ್ಲ ಏನೈತಿ, ಇದು ಗೌರ್ಮೆಂಟ್ ಸರ್ಕಾರಿ ಏನು ಮಾಡ್ತಾರೋ ಏನು ಕೈತಿ ಗೊತ್ತಿಲ್ಲ. ಹಂಗಾಗಿ ಇದನ್ನು ಕ್ರಮ ಕೈಗೊಳ್ಬೇಕಂತೇಳಿ ನಿಮ್ಮಲ್ಲಿ ಕೇಳ್ಕೊಳಕತ್ತೀರಿ. ಗೋಮಾಳ ಜಾಗವನ್ನೇ ನುಂಗಿದ್ರ ಕಿರಾತಕರು. ಗೋಮಾಳ ಜಾಗದಲ್ಲೇ ಲೇಔಟ್ ನಿರ್ಮಾಣ. ಇನ್ನು ಗೋಮಾಳ ಜಾಗದಲ್ಲೇ ಬೆಂಕಿ ರಾಮಪ್ಪ ಕಾನೂನು ಬಾಹಿರ ಲೇಔಟ್ ನಿರ್ಮಾಣ ಮಾಡ್ತಿದ್ದಾರಂತೆ. ಮೊದಲಿಗೆ ಗೋಮಾಳ ಜಾಗವನ್ನ ಬೇನಾಮಿ ಹೆಸರಲ್ಲಿ ನೋಂದಣಿ ಮಾಡಿಸಿದ್ರು. ಬಳಿಕ ಇದೇ ಜಾಗವನ್ನ ಬೆಂಕಿ ರಾಮಪ್ಪ ಖರೀದಿ ಮಾಡಿದ್ದಾರೆ. ಅಧಿಕಾರಿಗಳು ಹಣ ಪಡೆದು ಜಾಗ ನೋಂದಣಿ ಮಾಡಿಕೊಟ್ಟಿದ್ದಾರೆ. ಎಲ್ಲ ಅಕ್ರಮಕ್ಕೂ ತಹಶೀಲ್ದಾರ್ ಅಮರೇಶ್ ಸಾಥ್ ನೀಡಿದ್ದಾರೆ. ಚಿರಬಿ ಗ್ರಾಮಸ್ಥರು ಈ ಕುರಿತಂತೆ ಆರೋಪ ಮಾಡಿದ್ದಾರೆ. ಚಿರಬಿ ಗ್ರಾಮಸ್ಥರಾದಂತಹ ಬೂದಿ ನಾಗರಾಜ್ ಕೂಡ ಆರೋಪಿಸಿದ್ದಾರೆ. ಈ ಕುರಿತು ಉಪ ವಿಭಾಗ ಅಧಿಕಾರಿ ಸುರೇಶ್ ಕುಮಾರ್ ಅವರಿಗೆ ಕೇಳಿದ್ರೆ ಉಡಾಫೆ ಉತ್ತರವನ್ನ ನೀಡಿ ಫೋನ್ ಕಟ್ ಮಾಡಿದ್ದಾರೆ. ಡಿಸಿ ಕವಿತಾ ಮನ್ನಿಕೇರಿ ಅವರನ್ನ ಕೇಳಿದ್ರೆ ಮೇನ್ ಅಧಿಕಾರಿಗೆ ತಿಳಿಸುವುದಾಗಿ ಭರವಸೆ ನೀಡಿದ್ದಾರೆ. ಮತ್ತೊಂದೆಡೆ ಸ್ಥಳೀಯ ಶಾಸಕ ನೇಮಿರಾಜ್ ನಾಯ್ಕ್ ತಪ್ಪಿತಸ್ಥರ ವಿರುದ್ಧ ಖಂಡಿತ ಕ್ರಮ ಅಂತ ಹೇಳಿದ್ದಾರೆ. ನಾವು ಕರ್ನಾಟಕ ನ್ಯೂಸ್ ಬೀಟ್ ರಿಪೋರ್ಟ್ ಸರ್. ಹೇಳಿ ಸರ್, ಈ ಕೊಟ್ಟೂರ್ ಹತ್ರ ಚಿರಿಬಿ ಅಂತ ಐತಲ್ಲ ಸರ್, ಪಕ್ಕದಲ್ಲೇ ಅಲ್ಲಿ ಗ್ರಾವೆಲ್ ಮಾಫಿಯಾ ನಡೀತಿದೆ ಅಂತಂದೇಳಿ ಅಲ್ಲಿನ ಜನರು ಪ್ರತಿಭಟನೆ ಮಾಡ್ತಿದ್ರು ನಿನ್ನೆ. ಇದು ನಿಮ್ ಗಮನಕ್ಕೆ ಏನಾದ್ರು ಬಂದೈತೆ ಸರ್? ನನ್ ಗಮನಕ್ಕೇನ್ ಬಂದಿಲ್ಲ. ಎಲ್ಲಿ ಅದು? ಚಿರಿಬಿಯಲ್ಲೇ ಸರ್, ಚಿರಿಬಿ 278 ಯಾವ್ದೋ ಇದು ಗ್ರಾಮ ಪಂಚಾಯತ್ ಏನೋ ಒಂದು ಘನತ್ಯಾಜ್ಯ ಘಟಕ ನಿರ್ವಹಣೆ ಮಾಡಿದಾರೆ ಅಂತಲ್ಲ ಸರ್. ಗೋಮಾಳ, ಸರ್ಕಾರಿ ಗೋಮಾಳ ಜಾಗದಲ್ಲೇ ಈ ಗ್ರಾವೆಲ್ ಮಾಫಿಯಾ ನಡೀತಾ ಇದೆ ಅಂತ. ಯಾರು ಮಾಡ್ತಾ ಇದಾರೆ ಅದನ್ನ ತಕೊಂಡು? ಸರ್ ಅವ್ರು ಯಾರೋ ಗುತ್ತಿಗೆದಾರರು ರಾಜೇಂದ್ರ ಪ್ರಸಾದ್ ಅವ್ರೇನೋ ಅದು ಅಲ್ಲಿಂದ ಸಾಗಾಟ ಮಾಡ್ತಿದಾರಂತೆ.
ನನಗ್ ಗೊತ್ತಿಲ್ಲ. ಹಂಗೇನ್ರ ಇದ್ರೆ ಹಾ ಸರ್. ನನಗ್ ಡೀಟೇಲ್ ಕಳಿಸಿ, ನಾನು ಅಧಿಕಾರಿಗಳಿಗೆ ಮಾತಾಡ್ತೀನಿ. ಏನ್ ಸರ್ವೆ ನಂಬರ್ ನಿಂದ ತೆಗಿತಾ ಇದಾರೆ ಏನಿಲ್ಲ ಅಂತ. ಹಾ ಸರ್. ಮತ್ತೆ ಅಲ್ಲಿನ ಜನರು, ಅಲ್ಲಿನ ತಹಸೀಲ್ದಾರ್ ಅದಾರಲ್ಲ ಸರ್ ಅಂಬರೀಶ್ ಅವರು, ಹಾ ಅವ್ರಿಗೆ ಹಲವು ಬಾರಿ ಮನವಿ ಮಾಡಿದ್ರಂತೆ. ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಮತ್ತೆ ಜನರು ಏನ್ ಹೇಳ್ತಿದ್ದಾರೆ, ಇವರು ಅವ್ರ ಜೊತೆ ಕೈ ಜೋಡಿಸಿದ್ದಾರೆ ಹಣದಾಸೆಗೆ ಅಂತಂದೇಳಿ ಆರೋಪ ಮಾಡ್ತಿದ್ದಾರೆ. ತಹಸೀಲ್ದಾರ್ ನಾನ್ DC ಅವ್ರಿಗೆ ಮಾತಾಡ್ತೀನಿ. ಆ ಸರ್ವೆ ನಂಬರು ಅದರದ ಲೊಕೇಶನ್ ಹಾಕಿ ನನಗೆ. ಇಂಥವಕ್ಕೆಲ್ಲ ನಾನ್ ಸಪೋರ್ಟ್ ಮಾಡಲ್ಲ, ನಿಮ್ಗ್ ಗೊತ್ತಿರ್ಲಿ. ಹಾ ಸರ್. ಅದನ್ನ ನೀವ್ ಹಾಕ್ರಿ, ನನಗೆ ಹಾಕ್ರಿ. ಸದ್ಯ ಶಾಸಕರು ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಒಂದು ವೇಳೆ ಕ್ರಮ ಕೈಗೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಚಿರಬಿ ಗ್ರಾಮಸ್ಥರು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ರಾಜು ಎಂ, ಕರ್ನಾಟಕ ನ್ಯೂಸ್ ಬೀಟ್, ವಿಜಯನಗರ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.